ಮಹೋತ್ಸವದ ಅಂಗವಾಗಿ ರಕ್ತದಾನ ಹಾಗೂ ಆರೋಗ್ಯ ಶಿಬಿರ ಯಶಸ್ವಿ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೀದರ ಜಿಲ್ಲೆಯ ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ದಿನಾಂಕ 19 ಮಾರ್ಚ್ 2026ರಂದು ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿ ಯಶಸ್ವಿಯಾಗಿ ನಡೆಸಲಾಯಿತು. ಜಾತ್ರಾ ಮಹೋತ್ಸವದ 9ನೇ ದಿನದ ಅಂಗವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಲೂರು ಹಾಗೂ ಬಸವ ಕಲ್ಯಾಣದ ಸಪ್ತಗಿರಿ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಈ ಶಿಬಿರ ನಡೆಯಿತು. ಶಿಬಿರದಲ್ಲಿ 20 ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದು, ಸುಮಾರು 200ಕ್ಕೂ ಹೆಚ್ಚು ಜನರು ಉಚಿತ ಆರೋಗ್ಯ ತಪಾಸಣೆ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಕೆಎನ್ಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಗುಂಗೆ, 12ನೇ ಶತಮಾನದಲ್ಲಿ ಶರಣರು ಅನುಸರಿಸಿದ ಕಾಯಕ ಮತ್ತು ದಾಸೋಹ ತತ್ವಗಳು ಇಂದಿನ ಸಮಾಜಕ್ಕೂ ಮಾರ್ಗದರ್ಶಕವಾಗಿವೆ. ಯುವಕರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಬೀದರ್ ಬಿಮ್ಸ್ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಕುಮಾರ್ ಅಂತಪ್ಪ, ರಕ್ತದಾನ ಮಹಾನವಾಗಿದ್ದು ಇದರಿಂದ ಅನೇಕ ಜೀವನಗಳನ್ನು ಉಳಿಸಲು ಸಾಧ್ಯ. ರಕ್ತದಾನ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಹೊಂದಬಾರದು ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಕಲ್ಯಾಣ ಕಟ್ಟಿಮಣಿ ಹಿರಿಯತನ ಮಠದ ಚಿದನಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ವೈದ್ಯರು, ಸಮಾಜ ಸೇವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಮಂಡೋಳೆ ಸ್ವಾಗತಿಸಿದರು. ಶಿವರಾಜ್ ವೀರಣ್ಣನವರು ಕಾರ್ಯಕ್ರಮ ನಿರೂಪಿಸಿದರು. ರಾಜಕುಮಾರ್ ಮಲ್ಲಯ್ಯ ವಂದಿಸಿದರು ಹಾಗೂ ಇದೇ ವೇಳೆ ಬಸವ ಕಲ್ಯಾಣ ಮತ್ತು ಹುಲಸೂರಿನ ಪತ್ರಕರ್ತರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845856026. ಧನ್ಯವಾದಗಳು. ತಾವೆಲ್ಲರೂ ಜೋರಾಗಿ ಗೌರವ ಸತ್ಕಾರ ಮತ್ತು ಚಪ್ಪಾಳೆ ತಟ್ಟುವುದರ ಮೂಲಕ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಶ್ರೀ ಸಿದ್ದರಾಮೇಶ್ವರ ಮಹಾರಾಜರಿಗೆ ಪರಮ ಪೂಜ್ಯರು, ವೈದ್ಯರು ಮತ್ತು ಗಣ್ಯರು ತಾವೆಲ್ಲರೂ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ಬೇಕು ಮತ್ತು ಶ್ರೀ ಸಿದ್ದರಾಮೇಶ್ವರ ಅಭಿನಂದಿಸಿ ಆಶೀರ್ವಾದವನ್ನು ತೆಗೆದು ओके सर। BK9 न्यूज़ और MTV जितने भी प्रेक्षक देख रहे हैं, हम ये लाइव कवरेज कर रहे हैं बीदर जिले के
हुलसूर तालुके के बेलूर ग्राम से। यहाँ पर जो श्री सिद्धरामेश्वर जो देवालय है, यहाँ का उत्सव प्रारंभ हो चुका है। सिद्धरामेश्वर पंच कमेटी के जो अध्यक्ष है प्रकाश मेंडोले जी है, जो उनका समावेत पंच कमेटी के जो इस संदर्भ में कार्यक्रम प्रारंभ हो चुका है। इस संदर्भ में जो सिद्धरामेश्वर जो यात्रा समारंभ के स्वागत समिति के अध्यक्ष हैं श्री मल्लिकार्जुन बुंगे साहब, अभी हमारे BK9 न्यूज़ लाइव मीडिया चैनल की ओर से और MTV से लाइव आ रहे हैं। देखते रहिए BK9 न्यूज़, MTV, हर कदम हर वक्त आपके साथ। सर, हमारे चैनल में मैं स्वागत करता हूँ। जो आप ये स्वागत समिति के अध्यक्ष है, विशेष आप क्या मैसेज देना चाहेंगे सर? ಏನು ಮೆಸೇಜ್ ನಾವು ಈ ಜಾತ್ರಾ ಮಹೋತ್ಸವನ ಇಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ಜನ ಭಾಳಷ್ಟು ಉತ್ಸಾಹದಿಂದ ಬಂದು ಈ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಹೀಗೆ ನಾವು ಸಿದ್ದರಾಮೇಶ್ವರ ಶರಣ ನಮ್ಮ ಯೋಗಿ ಸಿದ್ದರಾಮೇಶ್ವರ ಅವರು, ಕರ್ಮಯೋಗಿ ಸಿದ್ದರಾಮೇಶ್ವರ ಅವರು ಮಾಡಿದಂಥ ಕಾರ್ಯಗಳನ್ನು ನಾವು ಸ್ಮರಿಸಿ ಅವರಿಗೆ ಒಂದು ಗೌರವ ಸಲ್ಲಿಸುವಂಥ ಒಂದು ಜಾತ್ರೆ ಆಗಬೇಕು. ಅದರಂತೆ ಅವರು ಕೆರೆ ಕಟ್ಟೆಗಳನ್ನು ಭಾಳ ಕಟ್ಟಿಸಿದ್ದಾರೆ. ಸಿದ್ದರಾಮೇಶ್ವರ ಅಂದ್ಕೂಡಲೇ ಕೆರೆ ಕಟ್ಟಿಸುವ ಒಬ್ಬ ಶರಣ, ಅಂದರೆ ರೈತರಿಗೆ ಅನುಕೂಲವಾಗುವಂಥ ಕಾರ್ಯಗಳನ್ನು ಮಾಡಿದಂಥ ಶರಣ. ಅಂಥ ಶರಣನ ಒಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಮ್ಮೂರಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳು. ಓಕೆ. ಇದು ನಮ್ಮ ಹಿರಿಯರ ಕಾಲದಲ್ಲಿ ಸುಮಾರು ಒಂದು 70-75 ವರ್ಷಗಳಿಂದ ಗ್ರಾಮದಲ್ಲಿ ಆಡಳಿತವಿದೆ. ಗ್ರಾಮದಲ್ಲೆಲ್ಲ ಹಿರಿಯರು ಕೂತ್ಕೊಂಡು ಅವರೆಲ್ಲ ಹಾಕಿಬಿಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಅವರ ಒಂದು ಮಾರ್ಗದರ್ಶನದಿಂದ ಸುಮಾರು ಒಂದು 70-72 ವರ್ಷ ಎಷ್ಟು ದಿವಸದವರೆಗೆ ಆಚರಣೆ ಮಾಡಲಾಗುತ್ತೆ? ಪ್ರತಿ ವರ್ಷ ನಾವು 11 ದಿವಸ ಜಾತ್ರೆ ಕಾರ್ಯಕ್ರಮ ಪ್ರವಚನ ಪ್ರಾರಂಭಗೊಂಡು ಜೋರಿಲಾಡ್ರಿ ಅದು 11 ದಿವಸಗಳ ಪ್ರಾರಂಭ ಜಾತ್ರೆ. ಆನಂತರ ಕೊನೆ 3 ದಿವಸದಲ್ಲಿ ಒಂದು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಾವು ಪ್ರತಿ ವರ್ಷ. ವಿಶೇಷ ಕಾರ್ಯಕ್ರಮಗಳು ಏನೇನು ಹಮ್ಮಿಕೊಂಡಿದ್ದೀವಿ? ವಿಶೇಷ ಕಾರ್ಯಕ್ರಮ ಅಂದರೆ ನಾವು ಮೊದಲು ಇಲ್ಲಿ ಸಂಸ್ಕೃತಿ ಕಾರ್ಯಕ್ರಮಗಳು ನಡೆಸ್ತೀವಿ. ಆನಂತರ ರಸಮಂಜರಿ ಕಾರ್ಯಕ್ರಮ ಮತ್ತು ಆನಂತರ ನಮ್ಮದು ಪ್ರತಿ ವರ್ಷ ನಡೆಯುವ ಅಗ್ನಿ ರಥೋತ್ಸವ ಕಾರ್ಯಕ್ರಮ, ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮತ್ತು ಹಬ್ಬದ ದಿವಸ ಬೆಳಗ್ಗೆ 9 ಗಂಟೆಗೆ ಗ್ರಾಮದ ನಾಗದೇವರ ಗುಡಿಯಿಂದ ಪಲ್ಲಕ್ಕಿ ಮೆರವಣಿಗೆ. ಈ ವರ್ಷ ವಿಶೇಷವಾಗಿ ರಕ್ತದಾನ ಮತ್ತು ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ. ನೋಡಿರಿ, ನಮ್ಮ ಹುಣಸೂರು ಮತ್ತು ಬಸವಕಲ ತಾಲೂಕಿನಲ್ಲಿ ಸುಮಾರು ಎಲ್ಲ ಸ್ವಾಮೀಜಿಯರು ಇದರಲ್ಲಿ ಭಾಗವಹಿಸುತ್ತಾರೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಭಕ್ತಿ, ನಮ್ಮ ಗ್ರಾಮದ ಸಂಬಂಧ ಒಡನಾಡಿಗಳಾಗಿರುವ ಕಡಾಳ ಮತ್ತು ಮೇಕರ ಪೀಠಾಧಿಪತಿಗಳು ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಅವರ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮತ್ತು ನಮ್ಮ ಗ್ರಾಮದ ಕಲ್ಯಾಣ ಕಟ್ಟಿಮನಿ ಹಿರೇತರ ಮಠದ ಪೂಜ್ಯ ಚಿದ್ಗಣಲಿಂಗ ಮಹಾಸ್ವಾಮಿ ಮತ್ತು ಮೇಲೆ ವಿರಕ್ತ ಮಠದ ಶಿವಕುಮಾರ ಮಹಾಸ್ವಾಮಿ ಮತ್ತು ಅಕ್ಕ ಮಾದೇವಿ ಆಶ್ರಮದ ದಾನೇಶ್ವರಿ ತಾಯಿಯವರ ನೇತೃತ್ವದಲ್ಲಿ ಈ ಜಾತ್ರೆ ಮಹೋತ್ಸವ. ಅದೇ ರೀತಿ ಪಕ್ಕದ ನಮ್ಮ ಗಡಿಗೌಡ ಶ್ರೀಗಳು, ಚೋಳಪ ಶ್ರೀಗಳು ಮತ್ತು ತಿಪ್ರಾಂತ ಶ್ರೀಗಳು, ಹೀಗೆಲ್ಲ ತಾಂಬೋಲ್ ಶ್ರೀಗಳು, ಎಲ್ಲ ಶ್ರೀಗಳು ಹೆಚ್ಚು ಭಾಗವಹಿಸುತ್ತಾರೆ. ವಿಶೇಷವಾಗಿ ಕಳೆದ ವರ್ಷ ನಾವು ಬಸವಲಿಂಗ ಅವಧೂತರು ಮಾ ಸ್ವಾಮೀಜಿಯವರಿಗೆ ಮತ್ತು ಹರ್ಕೋಡು ಪೀಠಾಧಿಪತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯವರಿಗೆ ಆಹ್ವಾನ ಮಾಡಿದ್ದೆವು. ಈ ವರ್ಷವೂ ಕೂಡ ಹರ್ಕೋಡು ಪೀಠಾಧಿಪತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು 20ನೇ ತಾರೀಕು ಕೊನೆ ದಿವಸ ಅವರು ಈ ಜಾತ್ರೆ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ MTV ಚಾನಲ್ ಇದೆ. ಸೊ ನಿಮಗೆ ನಮ್ಮ MTV ಚಾನಲ್ ನೀವು ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಜೋರಿಗೆ ತಾಲೂಕು ಕಡಲಬಳ್ಳಿ ಗ್ರಾಮ. ಆ ಗ್ರಾಮದಿಂದ 2 ವರ್ಷಗಳ ಪ್ರಯತ್ನವಾಗಿದ್ದು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ
11 ದಿನಗಳ ಪರ್ಯಂತವಾಗಿ ಪುರಾಣ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದೀವಿ. ಪ್ರಥಮ ಬಾರಿಗೆ ನೀವು ಬಂದಿರೋದಾ ಇದೇ ಹೋದ ವರ್ಷ ಕೂಡ ಬಂದಿದ್ದೆವು. ಇದು 2ನೇ ಸಾರಿ ಬರ್ತಾಯಿದ್ದೀವಿ ನಾವು. ಈ 11 ದಿನಗಳ ಪರ್ಯಂತವಾಗಿ ಶ್ರೀ ಸೊಲ್ಲಾಪುರದ ಶ್ರೀ ಸಿದ್ದರಾಮೇಶ್ವರ ಚರಿತ್ರೆಯನ್ನು ಪುರಾಣ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಳ್ಳಲಾಗಿದೆ. ಒಳಗಡೆ ಹಲವಾರು ಜನ ಚರಮೂರ್ತಿಗಳು, ಗುರುಗಳು, ಬ್ರಹ್ಮವಿದ್ಯರು, ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಅದ್ದೂರಿಯಿಂದ ಪುರಾಣ ಪ್ರವಚನ ಕಾರ್ಯಕ್ರಮ ಮತ್ತು ಸದ್ಗುರು ಸಿದ್ದರಾಮೇಶ್ವರನ ಜಾತ್ರಾ ಮಹೋತ್ಸವ ಸಾಗಿ ಬರ್ತಾ ಇದೆ. 2 ವರ್ಷದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಓಕೆ ಮೇಡಮ್, ಚಿತ್ತ ತಪಾಸಣೆ ಮತ್ತು ರಕ್ತದಾನ ಶಿಬಿರದ ನಿಮಿತ್ತವಾಗಿ ಇವತ್ತೆಲ್ಲ ನಾವೆಲ್ಲ ಆಗಮಿಸಿದ್ವಿ. ಇವತ್ತಿನ ಈ ವೇದಿಕೆಯಲ್ಲಿ